ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ. ನಮಸ್ಕಾರ ಆತ್ಮೀಯ ರೈತ ಬಾಂಧವರಿಗೆ, ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಚಿನ್ ಕಪೂರ್ ಅಂತೇಳಿ. ಇವತ್ತು ನಾವು ಹೊನ್ನಾಳಿ ಗ್ರಾಮದಲ್ಲಿ ಪ್ರಸನ್ನ ಕುಮಾರ್ ದೊಡ್ಡೇರಿ ಅಂತೇಳಿ ಅವರ ಮೆಕ್ಕೆಜೋಳದ ಪ್ಲಾಟ್ನಲ್ಲಿದ್ದೀವಿ. ಏನು ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಮಾರ್ಗದರ್ಶನದೊಂದಿಗೆ ಇವತ್ತು 5 ಎಕರೆ ಮೆಕ್ಕೆಜೋಳ ಮಾಡಿದ್ದಾರೆ ಅವರು. ಮೆಕ್ಕೆಜೋಳನ ನೀವು ಕಣ್ತುಂಬ ನೋಡ್ಬೋದು ಯಾವ ರೀತಿ ಬೆಳೆ ಇದೆ. ಇದ್ರ ಬಗ್ಗೆ ಪ್ರಸನ್ನ ಕುಮಾರ್ ಅವರಿಂದ ನಾವು ಮಾಹಿತಿ ಪಡೆಯೋಣ. ಸರ್, ಇದು ಏನು ನೀವು ನೋಡ್ತಾ ಇದ್ದೀರಿ 1 ತಿಂಗಳು 10 ದಿವಸದ ಮೆಕ್ಕೆಜೋಳ ಇದು. ಇದನ್ನು ನಾವು ಸ್ಟಾರ್ಟಿಂಗ್ ಕಿರಣ್ ಮಾರ್ಗದರ್ಶನದಲ್ಲಿ ನಾವು ಸಚಿನ್ ಸರ್ ಏನು ಹೇಳ್ತಾರೋ ಲೆಕ್ಕದಲ್ಲಿ ನಾವು ಸ್ಟಾರ್ಟಿಂಗ್ ಗೊಬ್ಬರ ಜೊತೆಗೇ 5 ಲೀಟ್ರು ಪಾಸನ್ನು ಸಾಯಿಲ್ ಅಪ್ಲಿಕೇಶನ್ ಕೊಟ್ಟು, ಮತ್ತು ಎರಡನೇ ಗೊಬ್ಬರ ಜೊತೆಗೇ 5 ಲೀಟ್ರು ಮತ್ತೆ ಸಾಯಿಲ್ ಅಪ್ಲಿಕೇಶನ್ ಕೊಟ್ಟು, ಸ್ಪ್ರೇನ 3 ಸ್ಪ್ರೇ ಇಲ್ಲಿವರೆಗೂ ನಾವು ಮಾಡಿದ್ದೀವಿ. 3 ರಿಂದ 4 ಸ್ಪ್ರೇ ಆಗಿದೆ. ಸ್ಟಾರ್ಟಿಂಗು ಬಾಸು, ನಂತರ ನೀಮ್ ಆಯಿಲು, ನೆಕ್ಸ್ಟು ಪೈಟಾನು, ನೆಕ್ಸ್ಟು ಅದೇ ರಿಪೀಟ್ ಒಂದು ಸ್ಪ್ರೇ ಮಾಡಿದ್ದೀವಿ. ಮತ್ತು ಮಧ್ಯದಲ್ಲೊಂದು ನಾವು ಇದನ್ನು ರ್ಯಾಪಿಡಾನು ಸ್ಪ್ರೇ ತೊಗೊಂಡು ಈಗ ಫೈನಲ್ಲಾಗಿ ಬಾಸು, ಬಾಫು ಮತ್ತು ನೀಮು ಮತ್ತು ಪೈಟಾನನ್ನು ಸ್ಪ್ರೇ ಕೊಟ್ಟಿದ್ದೀನಿ. ಈ ಥರ ಇದೆ, ಭಾಳ ಖುಷಿಯಾಗಿದೆ ಅಲ್ಲಿ ನೋಡಲಿಕ್ಕೆ. ಈಗ ಸ್ವಲ್ಪ ಮಳೆ ಹಿಡಿದಿದೆ, ಇನ್ನೂ ಸ್ವಲ್ಪ ಬಿಸಿಲು ಬಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ. ಸರ್, ಏನು ನಿರೀಕ್ಷೆ ಮಾಡಿದ್ದೀರಿ ಮೆಕ್ಕೆಜೋಳ ಇದರಲ್ಲಿ? ಸರ್, ನಾನು ಒಂದು ಎಕರೆಗೆ 35 ರಿಂದ 40 ಚೀಲ ಇಳುವರಿನ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಎಕರೆಗೆ 35 ರಿಂದ 40 ಚೀಲ ಬಂದೇ ಬರುತ್ತೆ. ಯಾಕಂದರೆ ನೀವು ಎಲ್ಲನೂ ಅದಕ್ಕೆ ಏನು ಬೇಕು ಎಲ್ಲ ಆಹಾರನೂ ಕೊಟ್ಟಾಗ ಓಕೆ ಸಮಗ್ರವಾಗಿ ಕೃಷಿ ನಿರ್ವಹಣೆ ನೀವು ಮಾಡಿರಿ. ಸರ್, ಇನ್ನೊಂದು ಪಾಯಿಂಟ್ ನಾನು ಹೇಳೋದಂದರೆ, ಎಲ್ಲ ರೈತರು ಯೂರಿಯಾ ಕೊಡಲಿಕ್ಕೆ ಮನಸ್ಸು ಮಾಡ್ತಾರೆ. ನಾನು ಯೂರಿಯಾ ಕೊಟ್ಟಿಲ್ಲ, 2ನೇ ಡೋಸು. ನಾನು ಇನ್ನೂ ಒಂದು 15 ದಿವಸ ಬಿಟ್ಟು ಯೂರಿಯಾ ಕೊಡೋಣ ಅಂತ ಪ್ಲ್ಯಾನ್ ಆಗಿದೆ. ಸ್ಟಾರ್ಟಿಂಗ್ 19-19, ಎರಡನೇ ಸಾರಿ 19-19 3 ಚೀಲ, ಮತ್ತು 2 ಚೀಲ 20-20. ಈಗ ಇವಾಗ ಏನಾದ್ರು ಕೊಟ್ಟರೆ ನಾನೊಂದು 4 ಚೀಲ ಯೂರಿಯಾ ಕೊಡ್ಬೋದು ಅಷ್ಟೇ ಸರ್. ನಿಮಗೆ ಈ ಮೆಕ್ಕೆಜೋಳನ ನೀವು ಏನು ರೈತರಿಗೆ ತೋರಿಸ್ಲಿಕ್ಕೆ ಮಾಡ್ದಂಗೆ ಏನು? ಹೌದು ಸರ್, ಖಂಡಿತ ನಾವು ಕಿರಣ್ ಟೆಕ್ನಾಲಜಿ ಸ್ಟ್ರೆಂತ್, ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ಅವರ್ ಕರೆಂಟ್ ಟೆಕ್ನಾಲಜಿ ಅನ್ನೋದನ್ನು ನಾವು ತೋರಿಸ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮ ಕೈಯಲ್ಲಿ ಅಸ್ತ್ರ ಇದ್ದು ಅದನ್ನು ಉಪಯೋಗಿಸ್ಲಿಕ್ಕೆ ನಮಗೆ ಜಾಗ ಇರಲಿಲ್ಲ. ಇಲ್ಲಿ ಲೀಸ್ ತೊಗೊಂಡು ನಾನು ಮಾಡ್ತಾಯಿದ್ದೀನಿ ಸರ್. ಆತ್ಮೀಯ ರೈತ ಬಾಂಧವರೇ, ನಿಮ್ಮಲ್ಲಿ ವಿನಂತಿ ಏನಂದರೆ, ಇವರು ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ನಲ್ಲೇ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಸನ್ನ ಸರ್ ಅಂತೇಳಿ. ಅವರು ರೈತರಿಗೆ ತೋರಿಸ್ಬೇಕು ಅಂತಲೇ ಡೆಮೋ ಪ್ಲಾಟ್ ಆಗಿ ಒಂದು 5 ಎಕರೆನ ಲೀಸ್ನಲ್ಲಿ ತೊಗೊಂಡು ಇದನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ 35 ರಿಂದ 40 ಕ್ವಿಂಟಲ್ ಮೆಕ್ಕೆಜೋಳ ಬೆಳೀತಕ್ಕಂಥ ಒಂದು ನಿರೀಕ್ಷೆನೂ ಇಟ್ಕೊಂಡ್ರೆ, ಆ ನಿರೀಕ್ಷೆ ಅಂತಲೇ ಮೆಕ್ಕೆಜೋಳನೂ ಬಂದಿದೆ. ಪಕ್ಕದಲ್ಲಿನೂ ಮೇಲ್ಗಡೆನೂ ಮೆಕ್ಕೆಜೋಳ ಕಾಣ್ತಾ ಇದೆ ನಿಮಗೆ. ಮೆಕ್ಕೆಜೋಳದ 15 ದಿವಸ ಮೊದಲೇ ಹಾಕಿರೋದು. ಇದು 1 ತಿಂಗಳ 10 ದಿವಸದ ಮೆಕ್ಕೆಜೋಳ. ನಂತರ ಮೆಕ್ಕೆಜೋಳ ಕಾಳಿನ ಇಳುವರಿ ಟೈಮ್ನಲ್ಲೂ ನಾವು ಮತ್ತೊಮ್ಮೆ ಇದನ್ನು ವಿಡಿಯೋ ಮಾಡ್ತೀವಿ. ಇದು ಏನು ಅಂದರೆ ಫಾರ್ಮರ್ಸಿಗೆ ತೋರಿಸ್ಬೇಕಾಗಿದೆ, ಏನು ಗರಿಗಳು ಹೆಂಗೆ ಬರುತ್ತೆ, ಆರ್ಗ್ಯಾನಿಕ್ನಲ್ಲಿ ಯಾವ್ಯಾವ ರೀತಿ ಕೆಪಾಸಿಟಿ ಇದೆ, ಮತ್ತು ಆರ್ಗ್ಯಾನಿಕ್ನಲ್ಲಿ ಬೇರೆ ಏನಾದರೂ ಇದರಲ್ಲಿ ಬಳಕೆ ಮಾಡಿದರೆ ಹೆಂಗೆ ಸರ್? ಇಲ್ಲ ಸರ್, ನಾವು ಒಂದು ಸ್ಟಾರ್ಟಿಂಗ್ ಏನು ಡೆತ್ ಎನಿಮಲ್ ಫರ್ಟೈಲ್ನ ಒಂದು 50 ಲೀಟ್ರನ್ನ ನಾನು ಸಾಯಿಲ್ ಅಪ್ಲಿಕೇಶನ್ನ ಕೊಟ್ಟಿದ್ದೇನೆ. ಬೇವಿನ ಹಿಂಡಿನೂ ಹಾಕಿದ್ದೇನೆ 5 ಚೀಲ. ನೋಡಿರಿ, ಇದರೊಂದಿಗೆ ಬೇವಿನ ಹಿಂಡಿನೂ ಬಳಕೆ ಮಾಡಿದ್ದಾರೆ, ಕುಣಪ ಜಲನ ಬಳಕೆ ಮಾಡಿದ್ದಾರೆ, ಮತ್ತು ಕಿರಣ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿದ್ದಾರೆ. ಅದರ ಮಾರ್ಗದರ್ಶನದಲ್ಲಿ ಅವರು ಈ ರೀತಿ ಮೆಕ್ಕೆಜೋಳ ಈಗೆಲ್ಲ ನೀವು 1 ತಿಂಗಳ 10 ದಿವಸದಲ್ಲಿ ಗರಿ ಹೇಗಿದೆ ಅನ್ನೋದನ್ನು ನೀವೆಲ್ಲರೂ ನೋಡ್ಬೋದು ಅಂತ. ಅದಕ್ಕೆ ಆತ್ಮೀಯ ರೈತ ಬಾಂಧವರು ಪ್ರತಿಯೊಬ್ಬರು ಕಿರಣ್ ಮಾರ್ಗದರ್ಶನ ಪಡ್ಕೊಂಡು ಹೆಚ್ಚೆಚ್ಚು ಇಳುವರಿ ಬೆಳೆದು ತಮ್ಮ ಅಭಿವೃದ್ಧಿಯನ್ನು ಮಾಡ್ಕೋಬೇಕು. ನೋಡಲಿಕ್ಕೂ ಹತ್ರನಲ್ಲೇ ಇದೆ ಸರ್, ಹೊನ್ನಾಳಿ ಟೌನಿಗಿಂತ ಟೌನಲ್ಲೇ. ಹೊನ್ನಾಳಿಯಿಂದ ಭಾಳ ಅಂದ್ರೆ 1 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಆಗುತ್ತೆ. ಹೊನ್ನಾಳಿಯಿಂದ ಹಳ್ಳಿ ಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಪೋಸಿಟ್ ಇರ್ತಕ್ಕಂಥ ಪ್ಲಾಟ್ ಇದು ಮೆಕ್ಕೆಜೋಳದ್ದು, ಶಿವಮೊಗ್ಗ ರೋಡು. ನೀವು ಯಾರಾದರೂ ಆಸಕ್ತರು ಬೇಕಾದ್ರೆ ಬಂದು ಇದನ್ನು ವಿಸಿಟ್ ಮಾಡೋಂಥದ್ದು ಇದ್ರೂ ವಿಸಿಟ್ ಮಾಡ್ಬೋದು. ಶಾಂತನಗೌಡ್ರದ್ದು ಇದು. ಇದು MLA ಶಾಂತನಗೌಡರು, ಮಾಜಿ MLA ಶಾಂತನಗೌಡ್ರ ಪ್ಲಾಟ್ ಇದು. ಆ ಪ್ಲಾಟ್ನಲ್ಲಿ ಅವರು ಲೀಸ್ ತೊಗೊಂಡು ಮಾಡಿದ್ದಾರೆ. ಪರ್ಪಸ್ಫುಲಿ ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಡೆಮೋ ಪ್ಲಾಟ್ ಅಂತಲೇ ಬಿಂಬಿಸಿ ಮಾಡಲಾಗ್ತಿದೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆನೂ ನೀವು ಇಲ್ಲೇ ಬಂದು ಮಾಹಿತಿನೂ ಪಡಿಬೋದು. ಇದನ್ನು ಈ ತಂತ್ರಜ್ಞಾನನ ಬಳಕೆ ಮಾಡಿ ಹೆಚ್ಚು ಇಳುವರಿನೂ ನೀವು ಬೆಳಿಬೋದು. ಮತ್ತೇನಾದರೂ ರೈತರಿಗೆ ತಾವು ಹೇಳೋಕ್ಕೆ ಇಷ್ಟಪಡ್ತೀವಿ? ಏನಿಲ್ಲ ಸರ್, ಈ ಟೆಕ್ನಾಲಜಿ ಎಷ್ಟು ಸ್ಟ್ರಾಂಗ್ ಇದೆ ಅಂತೇಳಿ ಬೆಳೆ ನೋಡೇನು ನಾವು ಇದು ಮಾಡ್ಬೋದು. ಇವಾಗ ರೈತರು ಇದನ್ನು ಕಾಪಿ ಮಾಡ್ಬೇಕಷ್ಟೇ. ನಮ್ಮದೇನು ಇಳುವರಿ ಮೇಲೆ ಫೋಕಸ್ ಮಾಡೋಂಥ ಒಂದು ಪ್ರಾಡಕ್ಟ್ ಇದು, ಟೆಕ್ನಾಲಜಿ ಇದು. ಇದನ್ನು ಎಲ್ಲರೂ ಸದುಪಯೋಗ ಪಡ್ಕೊಳ್ರಿ, ಎಲ್ಲರಿಗೂ ಅನುಕೂಲ ಆಗಲಿ. ಹೆಲ್ದಿ ಮಾರ್ನಿಂಗ್.